ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಈ ಮಡಕೆನಲ್ಲಿ ಮುದ್ದೆ ಮಾಡೋದು ತೋರಿಸ್ತೀನಿ. ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ಅಮ್ಮವರೆಲ್ಲ ಈ ತರ ಮಡಕೆದಲ್ಲಿ ಅಡುಗೆ ಮಾಡ್ತಾ ಇದ್ರು. ನೋಡಿ, ನಾನೊಂದು ಮಡಕೆ ತಗೊಬಂದಿದ್ದೀನಿ ಹೊಸದು. ಅದು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ನೀರ್ ಹಾಕ್ಬಿಟ್ಟು ಇಕ್ಬಿಟ್ಟಿದ್ದೆ. ಇವಾಗ ಇದ್ರಲ್ಲಿ ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡ್ಬಿಟ್ಟು ಕಡಲೆಬೀಜ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಫಸ್ಟ್ ಇದು ವಾಶ್ ಮಾಡ್ಕೊಳ್ಳೋಣ. ನೋಡು, ತೊಳೆದ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ಟವ್ ಹಚ್ತಾ ಇದ್ದೀನಿ. ನೀರ್ ಹಾಕಿದ್ದೀನಿ, ಒಂದೂವರೆ ಗ್ಲಾಸ್ ಅಷ್ಟು ನಾನು ನೀರ್ ಹಾಕಿದ್ದೀನಿ. ಮುಚ್ಚಿಕ್ ಬಿಡೋಣ, ನೀರ್ ಬಿಸಿ ಆಗ್ಬೇಕು. ಈ ಸೈಡು ಕಡಲೆಬೀಜ ಹುರ್ಕೊಂತೀನಿ. ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡ್ಬಿಟ್ಟು ಫಸ್ಟ್ ಕಡಲೆಬೀಜ ಹಾಕೊಂಡು ಫ್ರೈ ಮಾಡ್ಕೊಂತೀನಿ. ನೋಡಿ, ಕೊಬ್ಬರಿ ನಾನು ಈ ತರ ಸ್ಟೋರ್ ಮಾಡ್ಕೊಂತೀನಿ. ಮೊನ್ನೆ ನಾಗರ ಪಂಚಮಿಗೆ ಮತ್ತೆ ಶ್ರಾವಣ ಶುಕ್ರವಾರಕ್ಕೆ ಕೊಬ್ಬರಿ ಹೊಡ್ಕೊಂಡಿರೋದು ಇದು. ಇದನ್ನ ನಾನು ಈ ತರ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರಿಜ್ ಅಲ್ಲಿ ಇಡ್ತೀನಿ. ಅವಾಗ ಏನು ಹಾಳಾಗಲ್ಲ. ನಾವು ಯೂಸ್ ಮಾಡೋವಾಗ ತುಂಬಾ ಈಸಿ ಆಗಿರುತ್ತೆ. ಡೀಪ್ ಫ್ರಿಜ್ ಅಲ್ಲಿ ಇಡ್ಬೇಕು ಫ್ರೆಂಡ್ಸ್, ಕೆಳಗಡೆ ಇಟ್ರೆ ಸ್ಮೆಲ್ ಬರುತ್ತೆ. ನೋಡಿ, ನೀರ್ ಬಿಸಿ ಆಗಿದೆ, ನೀರ್ ಕುದೀತಾ ಇದೆ. ನೀರ್ ಕುದಿಯೋವಾಗ ನಾನು ಅನ್ನ ಹಾಕೊಂತ ಇದ್ದೀನಿ. ಮುದ್ದೆಗೆ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ಆದ್ರೆ ಮಡಕೆನಲ್ಲಿ ಮುದ್ದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಚಿಕ್ಕ ಹುಡುಗರಿರುವಾಗೆಲ್ಲ ನಮ್ಮ ಅಮ್ಮ ಅವರು ಮಡಕೆದ್ರಲ್ಲೇ ಅಡುಗೆ ಮಾಡ್ತಾ ಇದ್ದು. ಅನ್ನ ಸಾಂಬಾರು ಮುದ್ದೆ ಎಲ್ಲ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳು ಯೂಸ್ ಮಾಡ್ತಿರ್ಲಿಲ್ಲ. ನಾವೆಲ್ಲ ಇದ್ರಲ್ಲೆಲ್ಲ ತಿಂದಿದೀವಿ. ನೀವ್ ಯಾರ್ಯಾರು ಮಡಕೆದಲ್ಲಿ ಮುದ್ದೆ ಸಾರು ಎಲ್ಲ ಊಟ ಮಾಡಿದಿರೋ ಕಮೆಂಟ್ ಮಾಡಿ. ನೋಡಿ, ನೀರು ಬಿಸಿ ಆದ್ಮೇಲೆ ನಾನು ರೈಸ್ ಹಾಕೊಂತ ಇದ್ದೀನಿ. ಅನ್ನ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಮುಚ್ಚಿಕ್ ಬಿಡೋಣ. ನೋಡಿ, ಚಟ್ನಿಗೆ ಬಂದ್ಬಿಟ್ಟು ಏನೇನ್ ತಗೊಂತೀನಿ ಅಂತ ಹೇಳ್ತೀನಿ ನೋಡಿ. ಕಡಲೆಬೀಜ, ಕೊತ್ತಂಬರಿ ಸ್ವಲ್ಪ, ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ, ಮತ್ತೆ ಜೀರಿಗೆ, ಕೊಬ್ಬರಿ, ಉಪ್ಪು ಮತ್ತೆ ಬೆಳ್ಳುಳ್ಳಿ. ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಇರಿ, ಸ್ವಲ್ಪ ಹತ್ರದಲ್ಲಿ ತೋರಿಸ್ತೀನಿ, ಇವಾಗ ಗೊತ್ತಾಗುತ್ತೆ ನೋಡಿ. ಇದು ಹಸಿ ಕೊಬ್ಬರಿ, ಉಪ್ಪು, ಬೆಳ್ಳುಳ್ಳಿ, ಕಡಲೆಬೀಜ ಹುರ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ ಜೀರಿಗೆ. ಇದನ್ನೆಲ್ಲ ಮಿಕ್ಸಿ ಇಟ್ಕೊಂತೀನಿ. ನೋಡಿ, ಎಲ್ಲ ಮಿಕ್ಸಿಗೆ ಹಾಕೊಂತ ಇದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಬಿಸಿ ಈ ತರ ಟಚ್ ಮಾಡಿ ಅಭ್ಯಾಸ ಇದೆ. ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಒಂದು ಬಟ್ಟೆ ಏನಾದ್ರು ಇಟ್ಕೊಂಡು ಓಪನ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಆಮೇಲೆ ಕೈ ಬಿಸಿ ಆಗ್ಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವಾ? ಈ ತರ ಕುದಿಯೋವಾಗ ನಾವು ರಾಗಿ ಹಿಟ್ಟು ಹಾಕೋಬೇಕು. ನಂಗಂತೂ ಇದ್ರಲ್ಲಿ ಮುದ್ದೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಮಡಕೆದಲ್ಲಿ. ಯಾಕಂದ್ರೆ ತುಂಬಾ ಒಳ್ಳೇದು. ನಾವು ಯೂಸ್ ಮಾಡೋ ಪ್ರತಿಯೊಂದು ಪಾತ್ರೆಗಿಂತ ತುಂಬಾ ಒಳ್ಳೆ ಪಾತ್ರೆ ಅಂದ್ರೆ ಮಣ್ಣಿನ ಪಾತ್ರೆ. ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕು. ಮತ್ತೆ ಮುಚ್ಚಿಕ್ ಬಿಡೋಣ. ಬತ್ತಿ ಕಮ್ಮಿ ಇಕ್ಬಿಟ್ಟು ಮುಚ್ಚಿಕ್ ಬಿಡೋಣ. ನೋಡಿ, ಹಿಟ್ಟು ಹಾಕಿದ್ಮೇಲೆ ಉಕ್ ಬರುತ್ತೆ. ನೋಡಿ, ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಈ ತರ ಮುದ್ದೆ ಕೋಲ್ ತಗೊಂಡು ನಿಧಾನಕ್ಕೆ ಈ ತರ ಕಲ್ಸ್ಕೋಬೇಕು. ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ತಣ್ಣೀರ್ ಇಟ್ಕೊಂಡ್ರಿ. ಈ ತರ ಮುದ್ದೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೆಲ್ತ್ ಕೂಡ ತುಂಬಾ ಒಳ್ಳೇದು.
ಮಡಕೆದಲ್ಲಿ ಮುದ್ದೆ ಮಾಡಿ ತಿನ್ನೋದಂದ್ರೆ ಎಷ್ಟು ಒಳ್ಳೇದಂದ್ರೆ, ಯಾರಾದ್ರೂ ಅಜ್ಜಿಯವರು ದೊಡ್ಡವರು ಇದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ನೋಡಿ ಪಾತ್ರೆ ಇದು ಮಡಕೆ ಬಿಸಿ ಆಗ್ಬಿಟ್ರೆ ಎಷ್ಟು ಬೇಗ ಅಡಿಗೆ ಆಗ್ಬಿಡುತ್ತಂದ್ರೆ ಅಷ್ಟೊಂದು ಬೇಗ ಅಡಿಗೆ ರೆಡಿ ಆಗ್ಬಿಡುತ್ತೆ. ಅದ್ ಬಿಸಿ ಆಗ್ಬೇಕಷ್ಟೇ, ಒಂದ್ 10 ನಿಮಿಷಕ್ಕೆಲ್ಲ ಅದು ಬಿಸಿ ಆಗ್ಬಿಡುತ್ತೆ. ಸ್ವಲ್ಪ ಹಿಟ್ಟು ಇಡ್ಸುತ್ತೆ. ಆ ಕಡೆ ಚಟ್ನಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಮುದ್ದೆ ಆಗ್ಬಿಡುತ್ತೆ. ನಮ್ ಕಡೆ ಅಕ್ಕಿ ಹಾಕೊಂಡೆ ನಾವು ಮುದ್ದೆ ಮಾಡ್ತೀವಿ, ಬರೀ ರಾಗಿ ಹಿಟ್ಟು ಮುದ್ದೆ ಮಾಡಲ್ಲ. ತಿಂತಾರೆ ಕೆಲವರು, ಆದ್ರೆ ನಮ್ಗೆ ಸ್ವಲ್ಪ ಅಕ್ಕಿ ಹಾಕೊಂಡೆ ತಿನ್ನೋದು ಅಭ್ಯಾಸ ಮುದ್ದೆ. ಕೆಲವ್ರಿಗೆ ಪ್ಲೇನ್ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಕಲ್ಸ್ಕೊಂಡ್ಮೇಲೆ ಇದನ್ನ ಕೆಳಗಡೆ ಇಟ್ಕೊಬಿಟ್ಟು ಎರಡು ಕಾಲ್ ಹತ್ರ ಇಟ್ಕೊಂಡು ಮುದ್ದೆ ಚೆನ್ನಾಗಿ ಕಲ್ಸ್ಕೋಬೇಕು. ನಮ್ ಕಡೆ ನಾವ್ ಹಿಂಗೆ ಮಾಡೋದ್ ಮುದ್ದೆ. ಪಕ್ಕದಲ್ಲಿ ತಣ್ಣೀರ್ ಇಟ್ಕೊಳ್ರಿ. ಅದ್ರ ಮೇಲೆಲ್ಲ ಕರೆಕ್ಟಾಗಿ ಕಲ್ಸಕ್ ಆಗಲ್ಲ. ಸ್ಟವ್ ಮೇಲೆ ಮುದ್ದೆ ಪಾತ್ರೆ ಕೆಳಗಿಟ್ಕೊಂಡೇ ಕಲ್ಸ್ಬೇಕು. ಎಷ್ಟು ಚೆನ್ನಾಗಿ ಕಲ್ಸ್ಕೊಂಡ್ರೆ ಮುದ್ದೆ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿ ಇರಲ್ಲ. ಮುದ್ದೆ ಮಾಡೋವಾಗ ಅರ್ಧ ಒಂಥರ ಓಪನ್ ಆಗುತ್ತೆ. ಹಂಗ ಆಗ್ಬಾರ್ದು ಅಂದ್ರೆ ನೋಡಿ ಈ ತರ ಚೆನ್ನಾಗಿ ನಾವು ಮುದ್ದೆ ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಇದು ಕರೆಕ್ಟಾಗಿ ಹಳ್ಳಿ ಸ್ಟೈಲಲ್ಲಿ ಮುದ್ದೆ ಮಾಡುವ ವಿಧಾನ ಇದು. ನೋಡಿದ್ರ ಇವಾಗ ಕರೆಕ್ಟಾಗಿ ಆಯ್ತು ಮುದ್ದೆ. ಎಷ್ಟು ಜನ ಈ ತರ ಮಡಕೆದಲ್ಲಿ ಮುದ್ದೆ ಮಾಡಿರೋ ಮುದ್ದೆ ತಿಂದಿದಿರೋ ಕಮೆಂಟ್ ಮಾಡಿ. ಮತ್ತೆ ಇದು ಬೇಯಿಸ್ಕೋಬೇಕು. ಸ್ಟವ್ ಆನ್ ಮಾಡ್ಬಿಟ್ಟು ಇನ್ನೊಂದು 5 ನಿಮಿಷ ಮುದ್ದೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಮುದ್ದೆ ಬೇಯಲ್ಲ. ಬತ್ತಿ ಕಮ್ಮಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುದ್ದೆನ. ನೋಡಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಚಟ್ನಿಗೆ ಒಗ್ಗರಣೆ ಮಾಡೋದಕ್ಕೆ. ನೋಡಿ ಚಟ್ನಿ ರುಬ್ಕೊಂಡಿದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂತೀನಿ. ನೋಡಿ ಸ್ಟವ್ ಆನ್ ಅಲ್ಲಿದೆ ಅಲ್ವಾ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ,
ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಈ ಒಗ್ಗರಣೆನ ಚಟ್ನಿಗೆ ಹಾಕೊಂತೀನಿ. ನೋಡಿ ಚಟ್ನಿ ಆಯ್ತು. ಆ ಕಡೆ ಮುದ್ದೆ ಇಟ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಚಟ್ನಿ ರೆಡಿ ಆಯ್ತು. ನೋಡಿ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಮುದ್ದೆ ರೆಡಿ ಮಾಡ್ಬೇಕು. ಸ್ವಲ್ಪ ನೀರ್ ಹಿಂಗ್ ತ್ಯಾವ ಮಾಡ್ಕೊಂಡು ಈ ತರ ಸ್ವಲ್ಪ ಮುದ್ದೆ ತಗೊಂಡು ಒಂದ್ ಸ್ಪೂನ್ ಅಲ್ಲಿ ಹಾಕೋಬೇಕು. ಅನ್ನದ ಸೌಟ್ ಇರುತ್ತಲ್ಲ, ಆ ಸೌಟ್ ತಗೊಂಡು ಹಾಕೊಂಡು ಸ್ವಲ್ಪ ಕೈಗೆ ಈ ತರ ತ್ಯಾವ ಮಾಡ್ಕೊಂಡು, ನೋಡಿ ನಮ್ ಕಡೆ ಮುದ್ದೆ ಹಿಂಗೆ ಮಾಡೋದು. ನಮ್ಮೂರ್ ಕಡೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಸೈಡ್ ಎಲ್ಲ ಇದೇ ತರ ಮುದ್ದೆ ಮಾಡ್ತಾರೆ. ನೋಡಿ ಹೆಣ್ಮಕ್ಳು ಮುದ್ದೆ ಮಾಡೋದು ಈ ತರ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಇದೆ ನೋಡಿ, ಬಿಸಿ ಬಿಸಿ ಮುದ್ದೆ. ಒಬ್ಬೊಬ್ರು ಅದನ್ನ ಮುದ್ದೆ ಮಾಡೋದಕ್ಕೆ ಒಂದು ಇದಿರುತ್ತೆ, ಪ್ಲೇಟ್ ತರ ಮಾಡಿರ್ತಾರೆ. ಆದ್ರೆ ನಮ್ ಕಡೆ ಎಲ್ಲ ಈ ತರ ಸೈಜ್ ಅಲ್ಲಿ ದೊಡ್ಡದೊಂದು ಅಲ್ಗೆ ಪೀಸ್ ರೆಡಿ ಮಾಡಿರ್ತಾರೆ. ಅಲ್ಗೆ ಪೀಸ್ ಮೇಲೆ ಮುದ್ದೆ ಹಾಕೊಂಡು ಮಾಡ್ಬೇಕು. ನೋಡಿ ಆಮೇಲೆ ಈ ತರ ಕ್ಲೀನ್ ಆಗೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ 2 ಮುದ್ದೆ ಆಯ್ತು, ನನಗೂ ನಮ್ಮ ಮನೆಯವ್ರಿಗಿಬ್ರಿಗೂ. ಇವಾಗ ಮುದ್ದೆ ಇದ್ರಲ್ಲಿ ಹಾಕೊಂಡು ಮುಚ್ಚಿಕ್ಬಿಡೋದಷ್ಟೇ. ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು ಬಿಸಿ ಬಿಸಿ ಮುದ್ದೆ ಮತ್ತೆ ಕಡಲೆ ಬೀಜ ಚಟ್ನಿ. 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಈ ತರ ಮಡಕೆದ್ರಲ್ಲಿ ಯಾರ್ಯಾರು ಊಟ ಮಾಡಿದಿರೋ ಕಮೆಂಟ್ ಮಾಡಿ, ನಂಗೂ ಗೊತ್ತಾಗುತ್ತೆ. ನಾನಾದ್ರೆ ಚಿಕ್ಕ ವಯಸ್ಸಲ್ಲಿ ಮಡಕೆದ್ರಲ್ಲಿ ಊಟ ಮಾಡಿದೀನಿ. ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಮಡಕೆದ್ರಲ್ಲೇ ಮಾಡ್ತಾ ಇದ್ರು. ಏನಾದ್ರು ಜಮೀನಲ್ಲಿ ಕೆಲ್ಸಕ್ಕೆ ಬಂದಾಗ ಮಾತ್ರ ಸ್ಟೀಲ್ ಪಾತ್ರೆಗಳು ದೊಡ್ಡ ಯೂಸ್ ಮಾಡ್ತಿದ್ರು. ಇಲ್ಲ ಬರೀ ನಮ್ಗೆ ಆದ್ರೆ ನಮ್ಮ ಅಮ್ಮ ಎಲ್ಲ ಬರೀ ಮಡಕೆದ್ರಲ್ಲೇ ಯೂಸ್ ಮಾಡ್ತಾ ಇದ್ದಿದ್ದು. ಅಡ್ಗೆಗೆ ಮಡಕೆ ಪಾತ್ರೆಗಳೇ ಯೂಸ್ ಮಾಡ್ತಾ ಇದ್ದಿದ್ದು. ಅನ್ನ ಸಾಂಬಾರ್ ಮುದ್ದೆ ಏನಿದ್ರು ಆದ್ರೆ ಇದ್ರಲ್ಲಿ ತಿಂದ್ರೆ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ ಫ್ರೆಂಡ್ಸ್. ನಿಜಾಗ್ಲು ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ನಾವು ತಿಂದಿದೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ನಿಮ್ಗೆ ಸಿಕ್ಕಿದ್ರೆ ನೀವು ತಗೊಬಂದು ಇದ್ರಲ್ಲಿ ಯೂಸ್ ಮಾಡಿ ಮುದ್ದೆ ಮಾಡಿ ತಿನ್ನಿ, ತುಂಬಾ ಒಳ್ಳೇದು. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆದ್ರೆ ಒಂದ್ಸರಿ ಟ್ರೈ ಮಾಡಿ.